ನಮಸ್ಕಾರ ಎಲ್ರಿಗೂ. ಅಂತೂರು ಬೆಂತೂರು ಕ್ಷೇತ್ರದ ನಿನ್ನೆಗೆ 33 ದಿನದ ತಪಸ್ ಮಾಡಿದರು ಸ್ವಾಮಿಗಳು, ಗುರುಜಿ. ಸೊ ನಿನ್ನೆಗೆ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಭಕ್ತಾದಿಗಳು ಅಲ್ಲಿ ಸೇರಿ ಅವ್ರನ್ನ ಹೊರಗೆ ತಗೊಂಡ್ರು. ಸೊ ಅದ್ಭುತ ಅನ್ಬೋದು. ಇದು ಜಗತ್ತಿಗೆ ಒಂದು ನಮಗೆ ಕಣ್ಮುಂದೆ ನಡ್ತಕ್ಕಂಥ ಒಂದು ದೇವರ ದರ್ಶನ ಅಂತಂದೇ ಹೇಳ್ಬೋದು. ಸೊ ಅದು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ ಯಾವ ಥರ ಅದನ್ನು ಓಪನ್ ಮಾಡಿದರು, ಆಮೇಲೆ ತಗೊಂಡ್ಬಂದರು ಹೊರಗಡೆಯಿಂದ. ಸೊ ಅನ್ನ ನೀರು ಅವುಗಳು ಏನೋ ಒಂದು ಗಾಳಿ ಕೂಡ ಇಲ್ಲದೇ ಫುಲ್ ಪ್ಯಾಕ್ ಮಾಡಿದ್ರು ಆ ತಪಸ್ಸಿಗೆ ಕುತ್ಕೊಂಡಿದ್ದ ಲೋಕ ಕಲ್ಯಾಣಕ್ಕಾಗಿ. ಸೊ ಅದನ್ನು ಇವತ್ತು ಬಿಡುಗಡೆ ಮಾಡಿ ಅದನ್ನು ಹೊರಗಡೆ ತೊಗೊಂಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಅಂಥ ಗುರುಜಿಗಳಿಂದ ನಮ್ಮ ಎಲ್ಲ ಈ ಮಳೆ ಬೆಳೆ ಸ್ವಲ್ಪ ಆಗ್ತಾ ಇರೋದು. ಇವಾಗಂತೂ ಈಗಿನ ಕಾಲಮಾನದಲ್ಲಿ ಏನು ಹೇಳೋಂಗಿಲ್ಲ, ಆ ಥರ ಆಗಿದೆ. ಸೊ ಅಂಥವ್ರಿಂದನೇ ಸ್ವಲ್ಪ ಮಳೆ ಬೆಳೆ ಆಗ್ತಾ ಇರೋದು. ದಯವಿಟ್ಟು ಅದನ್ನು ಸ್ವಲ್ಪ ವಿಡಿಯೋನ ನೋಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ ಯಾವ ಥರ ಇದೆ ಅಂತಂದು ಅದು ವಿಡಿಯೋ ಹಾಕ್ತೀನಿ ನಿಮಗೆ. ಸೊ ಎಲ್ಲರೂ ಸ್ವಾಮೀಜಿಯ ದರ್ಶನ ಪಡೆದ್ರಿ, ನೋಡಿರಿ ಯಾವ ಥರ ಅಂತ ಸ್ವಾಮೀಜಿಗಳು ಹೊರಗಡೆ ಬಂದರು ಅಂತ. ಸೊ ಎಲ್ಲರೂ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ಒಂದು ಸತಿ ಭೇಟಿ ನೀಡಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿ. ಹಾಗೆ ನಮ್ಮ ಚಾನಲ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಇಂಥವ್ರಿಂದನೇ ನಮ್ಗೆ ಇನ್ನೂ ಮಳೆ ಬೆಳೆ ಆಗ್ತಾ ಇರೋದು. ಸೊ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಮುಖಾಂತರ ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಸೊ ಅಂತೂರು ಬೆಂತೂರು ಕ್ಷೇತ್ರ ಅನ್ನೋದು ಒಂದು ಪವಿತ್ರವಾದ ಒಂದು ಸ್ಥಳ. ಸೊ ಎಲ್ಲರೂ ಭೇಟಿ ನೀಡಿ ಆ ಸ್ವಾಮೀಜಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಒಂದು ಸತಿ ಭೇಟಿ ನೀಡಿ. ಆಮೇಲೆ ಇನ್ನೊಂದು ವಿಶೇಷವಾದ ಸಂಗತಿ ಇನ್ನೊಂದು ವಿಡಿಯೋದಲ್ಲಿ ಸೊ ಆ ಶಿವಲಿಂಗ ಪೂರ್ತಿ ನೀರು ಹಾಕ್ತಾರೆ, ಫುಲ್ ಗುಡಿ ಒಳಗಡೆ ಫುಲ್ ಮುಚ್ತಾರೆ ಶಿವಲಿಂಗನ. ಸೊ ಆ ಶಿವಲಿಂಗ ಮುಚ್ಚಿದಂದರೆ ಮಳೆ ಆಗುತ್ತೆ, ಮಳೆ ಬೆಳೆ ಚೆನ್ನಾಗುತ್ತೆ ಅಂತ ಹಿರಿಯರ ಒಂದು ನಂಬಿಕೆ. ಸೊ ಅದು ಕೂಡ ವಿಡಿಯೋ ಹಾಕಿದ್ದೀನಿ, ಸ್ವಲ್ಪ ಎಲ್ಲರೂ ನೋಡ್ಕೊಳ್ಳಿ. ಸೊ ಈ ಥರ ಒಂದು ನಂಬಿಕೆಯಿಂದ ಹಿರಿಯರು ನಡೆಸ್ಕೊತ ಬಂದಿದ್ದಾರೆ. ನೋಡಿ ಅದು ಯಾವ ಥರ ಇದೆ ಆ ಕ್ಷೇತ್ರ ಅಂತಂದು. ಈ ಥರ ಪವಾಡಗಳೆಲ್ಲ ನಡೀತಾ ಇರ್ತವೆ. ಸೊ ಆ ಥರ ಎಲ್ಲ ವೀಡಿಯೋಸ್ಗಳಿದ್ದರೆ ಹಾಕ್ತಾ ಇರ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇ ಈ ಹಳ್ಳಿ ಊಟಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿರಿ. ನಮಸ್ಕಾರ ಫ್ರೆಂಡ್ಸ್.